ಬನ್ನಿ ಅಮ್ಮ. ಯಾಕತ್ತೆ ಮನೆ ನೋಡಿ ಸುಮ್ಮನಾದ್ರಿ? ಮನೆ ಚಿಕ್ಕದು ಅಂತನಾ? ಛೇ ಇಲ್ಲ ಕಣಮ್ಮ, ನಾನ್ ಮದ್ವೆ ಆದಾಗ್ಲೂ ಇದಕ್ಕಿನ್ನ ಚಿಕ್ಕ ಮನೆನೇ ಇತ್ತು. ಇವಾಗ ನಾವು ದೊಡ್ಡ ಮನೇಲಿ ಇದೀವಲ್ಲ, ಟೈಮು ಹಾಗೆ ಇರೋದಿಲ್ಲ. ಎಲ್ಲಾರ್ಗೂ ಒಂದೊಳ್ಳೆ ಟೈಮ್ ಬಂದೇ ಬರುತ್ತೆ. ಅಪ್ಪ ಏನಪ್ಪ ಇದು ಮನೆ ಹಿಂಗಿದೆ? ಕಾವ್ಯ ಈ ಮನೇಲಿ ಇರ್ಬೇಕಾ? ರಮ್ಯಾ ಸುಮ್ನಿರಮ್ಮ ನೀನು. ಹೌದು, ಕಾವ್ಯ ಇಲ್ಲೇ ಇರಬೇಕು. ಹಾಗೆಲ್ಲ ಮಾತಾಡಬಾರ್ದು ಇಲ್ಲಿ. ನೀನು ಸುಮ್ನಿರು. ಅಪ್ಪ ಬನ್ನಿ ಕುತ್ಕೊಳ್ಳಿ. ರಮ್ಯಾ ಬಾ. ಕಾವ್ಯ ಕುತ್ಕೋ ಅಂತ ಹೇಳ್ತಿದ್ಯಪ್ಪ. ಇಲ್ಲಿ ಸೋಫಾ ಇಲ್ಲ, ಅಟ್ಲೀಸ್ಟ್ ಚೇರ್ ಕೂಡ ಇಲ್ಲ. ಮತ್ತೆ ಎಲ್ಲಿ ಕುತ್ಕೊಳ್ಳೋದು? ನೆಲದ ಮೇಲ? ರಮ್ಯಾ ನಾನು ಏನ್ ಹೇಳಿದ್ ನಿನಗೆ? ಆಯ್ತು ಬಿಡಮ್ಮ. ರಮ್ಯಾ ನೆಲದ ಮೇಲೆ ಏನ್ ಕುತ್ಕೋಬೇಡ. ಇಲ್ಲಿ ಬಾ, ಒಂದ್ ದಿವಾನ್ ಕಟ್ಟಿದೆ, ಇಲ್ಲಿ ಕುತ್ಕೋ ಬಾ. ಏನು ಈ ದಿವಾನ್ ಕಟ್ಟ? ಇದೇನೇ ಇದು? ಸೊಳ್ಳೆ ಪರ್ದ ತರ ಇದೆ. ನಾನು ಕೂತ್ಕೊಂಡ್ರೆ ಇದು ಭಾರ ತಡೆಯುತ್ತಾ ಇದು? ಕಿತ್ ಹೋಗ್ಬಿಟ್ರೆ ಏನೇ ಮಾಡೋದು? ಇಲ್ಲ ಅಕ್ಕ, ಅದು ಕಿತ್ತೋಗೋದಿಲ್ಲ, ಗಟ್ಟಿಯಾಗಿ ಇರುತ್ತೆ. 3 ಜನ ಕುತ್ಕೊಂಡ್ರು ಕಿತ್ತೋಗೋದಿಲ್ಲ. ನೀವು ಆರಾಮಾಗಿ ಕುತ್ಕೊಳ್ಳಿ. ಏನ್ ಕಿತ್ತೋಗೋದಿಲ್ವಾ ಏನೋ? ಒಂದೇ ಒಂದ್ ದಾರ ಕಿತ್ತೋದ್ರೆ ಸಾಕು, ಎಲ್ಲ ದಾರಗಳು ಬಿಚ್ಕೊಂಡು ಹೋಗ್ಬಿಡ್ತವೆ. ರಮ್ಯಾ ಇದೆಲ್ಲ ಬಿಟ್ಬಿಡು ನೀನು. ಅಕ್ಕನ ಮನೆಗೆ ಬಂದಿದ್ಯಾ, ಕುತ್ಕೊಳ್ಳಂಗಿದ್ರೆ ಸುಮ್ನೆ ಹೋಗಿ ಕುತ್ಕೋ, ಇಲ್ಲ ಅಂದ್ರೆ ನಿಂತ್ಕೊಂಡೇ ಇರು ನೀನು. ಅಲ್ಲಮ್ಮ, 3 ಜನ ಹೆಂಗ್ ಕುತ್ಕೊಳ್ಳೋದು ಇದ್ರ ಮೇಲೆ? ಕಿತ್ತೋದ್ರೆ ಅಂತ ಕೇಳಿದ್ನಪ್ಪ, ಅದಕ್ಕೆ ಯಾಕಮ್ಮ ನನಗ್ ಬೈತ್ಯಾ? ನಿನ್ನ ಬೈಯದ? ಭಾರತಿ ಸುಮ್ನಿರು. ರಮ್ಯಾ ನೀನು ಕುತ್ಕೊಳ್ಳೋಕೆ ಇಷ್ಟ ಇದ್ರೆ ಕುತ್ಕೋ, ಅದೇನ್ ಕಿತ್ತೋಗಲ್ಲ ಅಂತ ಹೇಳ್ತಿದಾರಲ್ಲ. ಸರಿ ಬಿಡಪ್ಪ, ಸುಮ್ನೆ ತಮಾಷೆಗೆ ಹೇಳ್ದೆ ಅಷ್ಟೇ. ತಮಾಷೆ ಅಂತ ತಮಾಷೆ ಹೇಳುದು, ಇಲ್ಲಿ ಹೇಗಿರ್ಬೇಕಂತ ಗೊತ್ತಾಗಲ್ಲ. ಹೋಗ್ಲಿ ಬಿಡಮ್ಮ, ನಿನಗ್ ಗೊತ್ತಲ್ಲ ಅವಳು ತುಂಟಾಟ ಜಾಸ್ತಿ ಅಂತ. ಸುಮ್ನಿರಮ್ಮ ಕಾವ್ಯ, ನಿನ್ ತರ ಅಲ್ಲ ಇವಳು. ಅದ್ ಯಾವಾಗ ಒಳ್ಳೆ ಬುದ್ಧಿ ಬರುತ್ತೆ ಅವಳಿಗೆ? ನಿನ್ನ ನೋಡಾದ್ರೂ ಕಲಿಬೇಕವಳು. ನನಗೆ ಅನ್ಸುತ್ತೆ ಸ್ವಲ್ಪ ದಿನ ಇವಳನ್ನ ಇಲ್ಲೇ ಬಿಟ್ಬಿಟ್ಟು ಹೋಗ್ಲಾ ಅಂತ. ಹಾ, ಇಲ್ಲೇ ಬಿಟ್ಬಿಟ್ಟು ಹೋಗ್ತೀಯಾ? ಇಲ್ಲ ಕಣಮ್ಮ, ನಾನಂತೂ ಇಲ್ಲಿರೋದಿಲ್ಲ. ಈ ಹೆಂಚಿನ ಮನೇಲಿ ನಾನು ಕೊಬ್ಬಿನ ಮಾತಾಡ್ಬೇಡ ನೀನು. ಹೀಗೆ ಮಾಡ್ತಿದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ. ಎಲ್ಲ ಕೆಲ್ಸನೂ ನೀನೇ ಮಾಡುವಂತೆ. ಆಯ್ತು ಆಯ್ತು, ನಾನೇನು ಮಾತಾಡಲ್ಲ. ಆದ್ರೆ ನಾನ್ ಮಾತ್ರ ಇಲ್ಲಿರೋದಿಲ್ಲಪ್ಪ, ಆ ಕಾವಿನ ತರ ಕಷ್ಟ ಪಟ್ಕೊಂಡು. ಅಣ್ಣ, ಓ ಅಳಿ ಅಂದ್ರೆ ಯಾವಾಗ ಬಂದ್ರಿ ಗೊತ್ತೇ ಆಗ್ಲಿಲ್ಲ. ಹಾ, ಈಗ ತಾನೇ ಬಂದೆ. ಸ್ವಲ್ಪ ಹೊರಗಡೆ ಹೋಗಿದ್ದೆ, ಈಗ ಬಂದೆ. ನೀವೆಲ್ಲ ಬಂದು ಎಷ್ಟೊತ್ತಾಯ್ತು? ನಾವು ಇವಾಗ ಒಂದ್ 10 ನಿಮಿಷ ಆಯ್ತು. ಕುತ್ಕೊಳ್ಳಿ, ನಿಂತ್ಕೊಂಡೇ ಇದ್ದೀರಲ್ಲ, ಕುತ್ಕೊಳ್ಳಿ. ಬಡವ್ರ ಮನೆ ನಿಮ್ಮನೆ ಅಷ್ಟು ಅನುಕೂಲ ಇಲ್ಲ ರಾಮು. ಹಂಗೆಲ್ಲ ಇಲ್ಲ ಕಣಪ್ಪ ನಮ್ಮ ಮನ್ಸಲ್ಲಿ. ಬಡವ್ರ ಮನೆ ಅಂತ ಯಾಕಪ್ಪ ಅಂತೀಯ? ನಾವು ಏನ್ ಹುಡ್ತಾನೆ ಶ್ರೀಮಂತರೇನಲ್ಲ. ನಾವು ಇದೇ ತರ ಮನೇಲಿ ಇದ್ದೆ, ಇವಾಗ ಚೆನ್ನಾಗಿರೋ ಮನೇಲಿ ಇರೋದು. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ. ಆದ್ರೆ ನಿನ್ಗೆ ಬೇಗ ಬಂದಿದೆ. ಬೇಗನಾ ಅಂದ್ರೆ ನಿಮ್ ಮಾತಿನ ಅರ್ಥ ನನ್ಗೆ ಗೊತ್ತಾಗ್ತಾ ಇಲ್ಲ. ಅಳಿ ಅಂದ್ರೆ ಅದೇನಿಲ್ಲ, ನನ್ ಮಗಳನ್ನ ನೀವ್ ಯಾವ ಕ್ಷಣದಲ್ಲಿ ಮದ್ವೆ ಆದ್ರೋ ಅವಾಗ್ಲೇನೆ, ಆ ಕ್ಷಣದಿಂದನೇ ನೀವೆಲ್ಲ ನಮ್ಮೋರಾಗೋದ್ರಿ. ಇನ್ಮೇಲೆ ನೀವೆಲ್ಲ ಕಷ್ಟ ಪಡೋದ್ ಬೇಡ. ಈ ಮನೆಗೆ ಏನೇನ್ ಬೇಕೋ ಎಲ್ಲ ನಾವೇ ತಗೊಂಡ್ ಬಂದಿದೀವಿ. ನೀವು, ನನ್ ಮಗಳು, ನಿಮ್ ತಂಗಿ 3 ಜನ ಆರಾಮಾಗಿರ್ಬೋದು. ಯಾವ್ದಕ್ಕೂ ಕೊರತೆ ಇರಲ್ಲ ನಿಮ್ಗೆ. ಹೂನಪ್ಪ ರಾಮು, ನೀವು ನನ್ನ ಮಗಳು, ನಿಮ್ಮ ತಂಗಿ 3 ಜನ ಆರಾಮಾಗಿರಿ. ಏನಾದ್ರೂ ಬೇಕಾದ್ರೆ ಕೇಳಪ್ಪ, ಏನು ಸಂಕೋಚ ಪಡ್ಕೋಬೇಡ. ನೀನು ನಮ್ಮನೆ ಮಗನೇ. ಅದು ಅದು ಹಾಗಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವೇನೇನು ತಗೋ ಬಂದಿದ್ದೀರೋ ದಯವಿಟ್ಟು ಎಲ್ಲನೂ ವಾಪಸ್ ತಗೊಂಡೋಗ್ಬಿಡಿ. ಏನು ವಾಪಸ್ ತಗೊಂಡೋಗದಾ? ಯಾಕಪ್ಪ? ಹೌದಪ್ಪ, ಯಾಕೇನಾಯ್ತು? ನೀವು ಚೆನ್ನಾಗಿರ್ಲಿ ಅಂತ ನಾವು ತಗೊಂಡ್ ಬಂದ್ವಿ. ಅದು ಹಾಗಲ್ಲ. ನನಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ನನಗೆ ದುಡ್ದು ತಿನ್ಬೇಕು, ದುಡ್ದು ತಗೋಬೇಕು. ನಾನು ಏನೇ ಪ್ರತಿಯೊಂದು ಅಂದ್ರೆ 1 ಸ್ಪೂನ್ ಕೂಡ ನಾನು ಕಷ್ಟಪಟ್ಟು ದುಡ್ದಿದ್ರಲ್ಲೇ ತಗೊಳ್ಳೋದು. ಬೇರೆ ಯಾರ ಹತ್ರನೂ ನನಗೆ ಸಹಾಯ ತಗೊಳ್ಳೋದಾಗ್ಲಿ ಇಸ್ಕೊಳ್ಳೋದಾಗ್ಲಿ ಅಭ್ಯಾಸ ಇಲ್ಲ. ನನಗದು ಇಷ್ಟನೂ ಇಲ್ಲ. ಮತ್ತೆ ನೀವು ನನಗೆ ಅತ್ತೆ ಮಾವ ಆಗ್ಬೇಕು. ಅತ್ತೆ ಮಾವ ಅಂದ್ರೆ 2 ಕಣ್ಗಳಿದ್ದಾಗೆ ಅಂತಾರೆ. ಮತ್ತೆ ನಮ್ಗೆ ಅಪ್ಪ ಅಮ್ಮ ಇಲ್ದಿರೋದ್ರಿಂದ ನೀವು ನನಗೆ ತಂದೆ ತಾಯಿ ಸಮಾನ. ನೋಡ್ಕೊಂಡ್ರೆ ನಾನ್ ನಿಮ್ ಕಷ್ಟಕ್ಕಾಗ್ಬೇಕು, ನಿಮ್ಮಿಂದ ಸಹಾಯ ತಗೋಬಾರ್ದು. ದೇವ್ರು ನನಗೆ ಶಕ್ತಿ ಕೊಟ್ಟಿದ್ದಾನೆ. ಕಷ್ಟಪಟ್ಟು ದುಡಿತೀನಿ, ಸಂಪಾದನೆ ಮಾಡ್ತೀನಿ. ನಮಗೇನೇನ್ ಬೇಕೋ ಅದೆಲ್ಲ ನಾನೇ ತಗೊಳ್ತೀನಿ. ದಯವಿಟ್ಟು ಒಂದು ಅವಕಾಶ ಕೊಡಿ. ನಿಮ್ ಮಗಳಿಗೆ ಇಲ್ಲಿ ಸ್ವಲ್ಪ ದಿನ ಕಷ್ಟ ಆಗ್ಬೋದು. ಸ್ವಲ್ಪ ದಿನ ಇದೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಾಗುತ್ತೆ. ನನಗೆ ಬದುಕಿದ್ರೆ ಸ್ವಾಭಿಮಾನದಿಂದ ಬದುಕ್ಬೇಕು. ಯಾರ ಸಹಾಯನೂ ಕೂಡ ತಗೊಳಕ್ ಇಷ್ಟ ಇಲ್ಲ. ನನಗೆ ನನ್ ಮೇಲೆ ನಂಬಿಕೆ ಇದೆ. ನಾನು ಕಷ್ಟಪಟ್ಟು ದುಡಿತೀನಿ. ನನ್ಗೇನೇನ್ ಬೇಕೋ ನಾನು ತಗೊಂಡೇ ತಗೋತೀನಿ. ಅದು ಹಾಗಲ್ಲಪ್ಪ. ನಮ್ಮಿಬ್ಬರನ್ನ ನೀನು ತಂದೆ ತಾಯಿ ಸಮಾನ ಅಂತ ಹೇಳ್ತಾ ಇದೀಯ. ತಂದೆ ತಾಯಿ ಮಕ್ಳು ಕೊಡಿಸ್ಬೋದಲ್ಲ? ಅದು ಹಾಗಲ್ಲ ಅತ್ತೆ. ಮಕ್ಕಳು ಒಂದು ಹಂತದ ಬೆಳೆಯೋವರೆಗೂ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿರ್ಬೇಕು. ದೊಡ್ಡವರಾದ್ಮೇಲೂ ಕೂಡ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿದ್ರೆ ಚೆನ್ನಾಗಿರುತ್ತೆ ಹೇಳಿ. ನಮಿಗೂ ಬುದ್ಧಿ ಇರುತ್ತೆ, ದುಡಿಯೋ ಶಕ್ತಿ ಇರುತ್ತೆ, ಛಲ ಇರುತ್ತೆ. ಇಷ್ಟು ವರ್ಷ ಕೂಡ ನಾನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ನಮ್ಗೆ ಬಡತನ ಇರ್ಬೋದು, ನಿಮ್ಮಷ್ಟು ದೊಡ್ಡದಾಗಿ ಮನೆ ಇಲ್ಲದೆ ಇರ್ಬೋದು. ಮನೆ ಒಳಗಡೆ ಈ ಸೋಫಾ, ಫ್ರಿಡ್ಜು, ವಾಷಿಂಗ್ ಮಿಷಿನು ಈ ಥರದ್ದೆಲ್ಲ ಇಲ್ಲದೆ ಇರ್ಬೋದು. ಆದ್ರೆ ಈ ಮಗಳು ನಮ್ಮ ಮನೇಲಿ ಚೆನ್ನಾಗೇ ಇರ್ತಾಳೆ. ನಿಮ್ಮ ಮಗಳಿಗೆ ಇಲ್ಲಿ ಯಾವುದೇ ರೀತಿ ಕೊರತೆ ಬರೋದಿಲ್ಲ. ಅಲ್ಲ ಅತ್ತೆ, ನಿಮ್ಮ ಮಗಳಿಗೆ ನಾನು 3 ಹೊತ್ತು ಊಟ ಹಾಕಕ್ಕಾಗಲ್ವಾ? ಹಾಕೊಳ್ಳೋಕೆ ಬಟ್ಟೆ ಕೊಡ್ಸಕ್ಕಾಗಲ್ವಾ?
ಇರೋದಕ್ಕೆ ಅಂತ ಒಂದ್ ಮನೆ ಇದೆ, ದುಡಿಯಕ್ಕೆ ಅಂತ ಅರ್ಧ ಎಕರೆ ಜಮೀನಿದೆ, ಅಲ್ದೆ ನಾನು ಹೊರಗಡೆ ಬೇರೆ ಕೆಲ್ಸಕ್ಕೆ ಹೋಗ್ತೀನಿ. ನಮಗಿನ್ನೇನ್ ಬೇಕು ಅತ್ತೆ? ನಿಮ್ ಮಗಳು ಸುಖವಾಗಿರಕ್ಕೆ ಇಷ್ಟ ಸಾಲ್ದ? ದಯವಿಟ್ಟು ಅತ್ತೆ ಮಾವ, ದಯವಿಟ್ಟು ಅತ್ತೆ ಮಾವ, ನೀವು ತಂದಿರೋದೆಲ್ಲ ತಗೊಂಡು ಹೋಗ್ಬಿಡಿ. ಇಷ್ಟು ವರ್ಷದಿಂದ ನಾನು ಸ್ವಾಭಿಮಾನದಿಂದ ಬದುಕಿದ್ದೀನಿ, ಇನ್ಮುಂದೇನೋ ಹಾಗೆ ಬದುಕಕ್ ಬಿಡಿ. ದಯವಿಟ್ಟು ನಾನು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಅಮ್ಮ, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡಿ ಅಮ್ಮ. ನೀವು ತಂದಿರೋದೆಲ್ಲ ನೀವು ವಾಪಸ್ ತಗೊಂಡು ಹೋಗಿ. ಮಗಳೇ, ಅದು ಹಾಗಲ್ಲಮ್ಮ, ನೀನ್ ಕೂಡ. ಹೌದಮ್ಮ, ಅವ್ರಿಗೆ ಬೇಡವಾಗಿರೋದು ನನಗೂ ಬೇಡ. ದಯವಿಟ್ಟು ಎಲ್ಲನೂ ತಗೊಂಡು ಹೋಗಿ. ನಾನಿಲ್ಲಿ ಸಂತೋಷವಾಗಿ ಇದ್ದೀನಮ್ಮ. ನನಗೆ ಆಸ್ತಿ, ಅಂತಸ್ತು, ಫ್ರಿಡ್ಜ್, ಸೋಫಾ ಇದ್ಯಾವುದು ಬೇಡಮ್ಮ. ನನಗೆ ಇಲ್ಲಿ ತುಂಬಾ ಪ್ರೀತಿ ಸಿಗುತ್ತೆ, ಅಷ್ಟೇ ಸಾಕಮ್ಮ ನನಗೆ. ಭಾರತಿ, ನಮ್ಮ ಮಗಳು ಚೆನ್ನಾಗಿರೋದಲ್ವಾ ಮುಖ್ಯ? ನಮ್ಮ ಅಳಿಯಂದ್ರು ಮತ್ತೆ ನಮ್ಮ ಮಗಳು ಹೇಳ್ತಿರೋ ಮಾತನ್ನ ಅರ್ಥ ಮಾಡ್ಕೊ. ಅವರಿಬ್ರು ಸ್ವಾಭಿಮಾನದಿಂದ ಬದುಕಬೇಕು ಅಂತ ಇದ್ದಾರೆ, ಛಲದಿಂದ ದುಡ್ದು ತಗೊಬೇಕು ಅಂತ ಇದ್ದಾರೆ. ಅವ್ರು ಪಡೋ ಶ್ರಮಕ್ಕೆ ಅವ್ರಿಗೂ ಕೂಡ ಒಳ್ಳೇದಾಗೇ ಆಗುತ್ತೆ. ಅವ್ರು ಬಹಳ ಎತ್ತರಕ್ಕೆ ಬೆಳೀತಾರೆ ಭಾರತಿ. ಕಷ್ಟಪಟ್ರೆ ಸುಖ. ಯಾಕೆ ನಿನಗೆ ಗೊತ್ತಿಲ್ವಾ ನಾವು ಅವಾಗ ಎಷ್ಟು ಕಷ್ಟಪಡ್ತಿದ್ವಿ ಅಂತ? ಅವಾಗ ಅಷ್ಟು ಕಷ್ಟಪಟ್ಟಿಲ್ಲ ಅಂದ್ರೆ ಇಷ್ಟೆತ್ತರಕ್ಕೆ ಬೆಳೆಯಕ್ ಆಗ್ತಿತ್ತ ಹೇಳು? ಹಾ ರೀ, ಹೌದು, ನಿಮ್ಮ ಮಾತು ನಿಜ. ಹೆತ್ ಮಗಳಲ್ವಾ, ಕಷ್ಟಪಡೋದು ನೋಡಕ್ಕಾಗ್ಲಿಲ್ಲ. ಸರಿ ನಮ್ಮ ಕಾವ್ಯ, ಆಯ್ತು, ನಿನ್ನಿಷ್ಟದಂಗೆ ಆಗ್ಲಿ. ನೀನ್ ಸಂತೋಷವಾಗಿದ್ರೆ ನನಗಷ್ಟೇ ಸಾಕು ಮಗಳೇ. ಅಮ್ಮ, ನೀನ್ ಏನು ಯೋಚನೆ ಮಾಡ್ಬೇಡ, ನಾನು ಇಲ್ಲಿ ಚೆನ್ನಾಗೇ ಇರ್ತೀನಿ, ಸಂತೋಷವಾಗೇ ಇರ್ತೀನಿ. ಏ ಕಾವ್ಯ, ಏನ್ ಹೇಳ್ತಿದ್ಯಾ? ನಿನಗ್ ತಲೆ ಕೆಟ್ಟಿದ್ಯಾ? ಅಮ್ಮ ಇವನ್ನೆಲ್ಲ ತಂದಿರೋದು ನಿನಗೆ ಅಂತ. ಈ ಮನೇಲಿ ಏನೇನು ಇಲ್ಲ ಕಣೆ, ತಗೊಳ್ಳೆ. ಇಲ್ಲ ಕಣೆ, ನನಗ್ ಬೇಡ. ನನ್ ಗಂಡ ಏನ್ ಹೇಳ್ತಾರೋ ಅದೇ. ಅವ್ರಿಗೆ ಬೇಡವಾಗಿರೋದು ನನಗೂ ಬೇಡ. ಅತ್ತೆ ಮಾವ, ನೀವಿಬ್ರಿಗೂ ಬೇಜಾರ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ನಮ್ಮ ಮನೆಗೆ ಮೊದಲನೇ ಸರಿ ಬಂದಿದ್ದೀರಾ. ನೀವ್ ಈ ರೀತಿ ಬೇಜಾರ್ ಮಾಡ್ಕೊಂಡು ಹೋಗೋದು ನನ್ನ ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ, ನೋಡಕ್ ಆಗ್ತಾ ಇಲ್ಲ. ನೀವು ಹೇಗೆ ನಮ್ಮ ಮನೆ ಖುಷಿಯಾಗಿ ಬಂದ್ರೋ ಹೋಗ್ತಾನೂ ಹಾಗೆ ಹೋಗ್ಬೇಕು. ಸರಿನಪ್ಪ, ಆಯ್ತು. ಸರಿ, ಬನ್ನಿ, ಊಟ ಮಾಡಿ ಬನ್ನಿ. ಅಮ್ಮ, ಏನಕ್ಕೆ ಬರಕ್ ಹೋದ್ರಿ ಇಲ್ಲಿಗೆ? ನಡೀರಿ, ಊಟ ಕೂತ್ಕೊಳ್ಳಿ. ನಾನು ನಿಮ್ಗೋಸ್ಕರ ಒಬ್ಬಟ್ಟು ಬೋಂಡ ಎಲ್ಲ ಮಾಡಿದ್ದೀನಿ. ಮಗಳೇ, ನಿನ್ಗಿದೆಲ್ಲ ಕಷ್ಟ ಆಗ್ತಿಲ್ವ ಕಂದ? ನಿಜ ಹೇಳು. ಅಮ್ಮ, ಕಷ್ಟ ಅಂತ ಏನಿಲ್ಲ ಅಮ್ಮ, ನಾನು ಇಲ್ಲಿಗೆ ಅಡ್ಜಸ್ಟ್ ಆಗ್ತೀನಿ. ನಾನು ಇಲ್ಲಿಗೆಲ್ಲ ಹೊಂದ್ಕೋತಾ ಇದ್ದೀನಿ ಅಂದ್ರೆ ಅದಕ್ಕೆ ನೀನೇ ಅಮ್ಮ ಕಾರಣ. ನೀನ್ ಕಲ್ಸಿರೋ ಪಾಠಗಳು. ಅದಕ್ಕೆ ನಾವು ತುಂಬಾ ಚೆನ್ನಾಗಿ ನೋಡ್ಕೋತೀವಿ. ನೀವು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾನು ಯಾವಾಗಲೂ ಅದಕ್ಕೆ ಜೊತೆನೇ ಇರ್ತೀನಿ. ಅವ್ರು ನನಗೆ ಅದಕ್ಕೆ ಮಾತ್ರ ಅಲ್ಲ, ನನಗೆ ಅಮ್ಮ ಇದ್ದಾಗೆ. ಅವ್ರು ನನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾ? ಹೌದಾ ಮಗಳೇ? ಹಾ, ನೀನ್ ಖುಷಿಯಾಗಿರಮ್ಮ, ನನ್ಗಷ್ಟೇ ಸಾಕು. ನಿನಗೊಂದು ಫೋನ್ ಕೊಟ್ಬಿಟ್ಟು ಹೋಗ್ತೀನಿ ನಾನು. ನಿನಗೆ ಬೇಜಾರಾದಾಗೆಲ್ಲ ಫೋನ್ ಮಾಡು. ನಾನು ಅಷ್ಟೇ, ನೀನ್ ನೆನಪಾದಾಗೆಲ್ಲ ಫೋನ್ ಮಾಡ್ತಿರ್ತೀನಿ. ಏನಾದ್ರೂ ಹೇಳ್ಕೋಬೇಕಂದ್ರೆ, ಏನಾದ್ರೂ ಹೇಳ್ಬೇಕಾದ್ರೆ ನನಗೆ ಫೋನಲ್ಲಿ ಹೇಳು. ನೋಡ್ಬೇಕು ಅಂದ್ರೆ ಫೋನ್ ಮಾಡಿ ಹೇಳು, ನಾನು ಬಂದ್ಬಿಡ್ತೀನಿ. ಸರಿ ಅಮ್ಮ, ಆಯ್ತು. ಬಾರಮ್ಮ, ಇವಾಗ ಊಟ ಮಾಡುವಂತೆ. ಹಾ, ಆಯ್ತು. ಕಾವ್ಯ, ತುಂಬಾ ಚೆನ್ನಾಗಿ ಮಾಡಿದ್ದೆ ಕಣಮ್ಮ ಒಬ್ಬಟ್ಟು. ನಾನು ಅದೇ ನಿಮ್ಮ ಅಮ್ಮಂಗೆ ಹೇಳ್ತಾ ಇದ್ದೆ, ಬೇಳೆ ಒಬ್ಬಟ್ಟು ಮಾಡೇ ಅಂತ. ಹಬ್ಬ ಬರ್ಲಿ ತಡೀರಿ, ಶಿವರಾತ್ರಿ ಹಬ್ಬಕ್ಕೆ ಮಾಡ್ತೀನಿ ಅಂತಿದ್ಲು. ನೋಡು, ಆಸೆ ತೀರ್ತಪ್ಪ ನಂದು. ಹೌದಪ್ಪ, ಚೆನ್ನಾಗಿದ್ಯಾ? ಹೂನಮ್ಮ, ಚೆನ್ನಾಗಿದೆ ಕಾವ್ಯ. ಹೂನೇ, ಚೆನ್ನಾಗಿ ಮಾಡ್ಬಿಟ್ಟಿದ್ಯಾ. ಅಮ್ಮ, ಬೋಂಡ ನೋಡಿ ಹೇಗಿದೆ? ಬೋಂಡರ ಮಾಡಿದ್ಯಾ ಮಗಳೇ? ಪಾಪ ನಿನಗೆ ನಮ್ಮಿಂದ ಕೆಲಸ ಜಾಸ್ತಿ ಆಯ್ತು ಇವತ್ತು. ಇರ್ಲಿ ಬಿಡಮ್ಮ. ಬನ್ನಿ, ನೀವು ಕೂತ್ಕೊಳ್ಳಿ ಊಟಕ್ಕೆ. ಬಾರಮ್ಮ ಕಾವೇರಿ. ಇಲ್ಲ ಅತ್ತೆ, ನಾನು ಅದಕ್ಕೆ ಆಮೇಲೆ ಮಾಡ್ತೀವಿ, ನೀವು ಊಟ ಮಾಡಿ. ಸರಿ ಮಗಳೇ. ನೋಡಿ ಅಳಿ ಅಂದ್ರೆ, ನಾವಿವಾಗ ನಿಮ್ಮನೆಗೆ ಬಂದಿದ್ದೀವಿ. ಮುಂದಿನ ಸರಿ ಮಗಳೂ ತಂಗಿನೂ ಕರ್ಕೊಂಡು ನಮ್ಮ ಮನೆಗೆ ಬರಬೇಕು. ಶಿವರಾತ್ರಿ ಹಬ್ಬಕ್ಕೆ ಬಂದ್ಬಿಡ್ತೀರಾ? ಹಿಂಗೋ ಮೊದಲನೇ ವರ್ಷದ ಹಬ್ಬಗಳಿಗೆಲ್ಲ ಮಗಳನ್ನ ಕರಿಬೇಕು ಮನೆಗೆ. ಈ ವರ್ಷದ ಪ್ರತಿ ಹಬ್ಬಕ್ಕೂ ನೀವು ನಮ್ಮ ಮನೆಗೆ ಬರಬೇಕು. ಹಾ ಅತ್ತೆ, ಖಂಡಿತವಾಗ್ಲೂ ಬರ್ತೀವಿ. ಹಾ ಅತ್ತೆ, ನಾವೆಲ್ಲ ಬರ್ತೀವಿ, ನೀವು ಏನು ಯೋಚನೆ ಮಾಡಬೇಡಿ. ಸರಿ ಮಗಳೇ, ನಾವಿನ್ನು ಊಟ ಮಾಡ್ಕೊಂಡು ಬೇಗ ಹೊರಟ್ಬಿಡ್ತೀವಿ. ಮತ್ತೆ ಫೋನ್ ನಿನ್ಗೋಸ್ಕರ ತಗೋ ಬಂದಿದ್ದೀನಿ, ಅಲ್ಲಿ ಹಾಲಲ್ಲಿ ಇಟ್ಟಿದ್ದೀನಿ. ಹೌದಾ ಅತ್ತೆ? ಅದಕ್ಕೆ ಫೋನ್ ಕೊಡ್ಸಿದ್ದೀರಾ? ಹಾ ಮಗಳೇ, ಬೇಜಾರಾದಾಗ ಮಾತಾಡೋದಕ್ಕೆ, ಏನಾದ್ರೂ ವಿಷಯ ಇದ್ರೆ ಮಾತಾಡಕ್ಕೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಾಗುತ್ತೆ. ಅದಕ್ಕೆ ಫೋನ್ ಇದ್ರೆ ಹಂಗೆ ಮಾತಾಡ್ಬೋದಲ್ಲ. ಹೌದತ್ತೆ, ನಮ್ಮನೇಲೂ ಫೋನ್ ಇರ್ಲಿಲ್ಲ. ಹಾಗಿದ್ರೆ ಇನ್ಮೇಲೆ ನನ್ನ ಫ್ರೆಂಡ್ಸ್ಗಳಿಗೆ ಫೋನಿಂದಾನೇ ಮಾತಾಡ್ಬೋದು ನಾನು. ಹಂಗೆ ಮಾಡು ಮಗಳೇ. ಫ್ರೆಂಡ್ಸ್, ನಿಮ್ಮೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆ ವೀಡಿಯೋಸ್ನ ಯಾರ್ಯಾರು ನೋಡಿಲ್ಲ ಅವ್ರು ನೋಡಲಿ ಅಂತ ನಾನು ಹೊಸದಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ನೋಡಿಲ್ಲ ಈ ವಿಡಿಯೋದಲ್ಲಿ ನೋಡ್ಬೋದು. ಮತ್ತು ಫ್ರೆಂಡ್ಸ್, ನಾವು ಹಾಕೋಂಥ ವೀಡಿಯೋನ ಪ್ರತಿಯೊಂದು ವೀಡಿಯೋನ ಅಷ್ಟೇ ನೀವು ತಪ್ಪದೇ ಶೇರ್ ಮಾಡಿ. ಆದಷ್ಟು ಬೇಗ 5,000 ಸಬ್ಸ್ಕ್ರೈಬ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಮ್ಮ ವೀಡಿಯೋ ನೋಡಿ ಎಂಜಾಯ್ ಮಾಡಿ.